ಚಿಲ್ಡ್ರನ್, ವೆಲ್ಕಮ್ ಟು ಲರ್ನ್ ವಿತ್ ಮಿ ಚಾನಲ್. ಚಿಲ್ಡ್ರನ್, ಈ ದಿನ ನಾವು 4th ಸ್ಟ್ಯಾಂಡರ್ಡ್ EVSನ 14th ಲೆಸನ್ ಟ್ರಾಫಿಕ್ ರೂಲ್ಸ್. ಓಕೆ, ನಾವು ಈ ದಿನ ಯಾವ ಲೆಸನನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ? ಟ್ರಾಫಿಕ್ ರೂಲ್ಸ್ ಎನ್ನುವಂತಹ ಲೆಸನನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಆಫ್ಟರ್ ಸ್ಟಡಿಯಿಂಗ್ ದಿಸ್ ಲೆಸನ್ ಯು ನೋ ದ ಟ್ರಾಫಿಕ್ ಸಿಗ್ನಲ್ಸ್, ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಫಾಲೋ ದಿಮ್. ಓಕೆ, ನಾವು ಈ ಲೆಸನಿಂದ ಏನನ್ನು ತಿಳ್ಕೊಬೋದು? ಟ್ರಾಫಿಕ್ ಸಿಗ್ನಲ್ಸ್ ಅಂದರೆ ಏನು, ಟ್ರಾಫಿಕ್ ರೂಲ್ಸ್ಗಳು ಯಾವ್ಯಾವು, ಹಾಗೆ ನಾವು ಅದನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೊಬೋದು. ಓಕೆನಾ? ಫಸ್ಟ್ ಆಫ್ ಆಲ್ ಟ್ರಾಫಿಕ್ ಸಿಗ್ನಲ್ಸ್ ಅಂತ ಹೇಳಿದರೆ, ನಾವು ರೋಡ್ನಲ್ಲಿ ಓಡಾಡಬೇಕಾದ್ರೆ ಕೆಲವಷ್ಟು ಸಿಗ್ನಲ್ಸ್ಗಳನ್ನು ಹೇಳ್ತಿರ್ತಾರೆ. ಓಕೆ, ಟ್ರಾಫಿಕ್ ಸಿಗ್ನಲ್ಸನ್ನು ತೋರಿಸುವಂತಹ ಲೈಟ್ಸ್ಗಳಿರುತ್ತೆ, ಹಾಗೆ ಟ್ರಾಫಿಕ್ ರೂಲ್ಸ್ಗಳಿರುತ್ತೆ. ನಾವು ವೆಹಿಕಲ್ಸ್ ಯಾವ ಸೈಡಲ್ಲಿ ಹೋಗಬೇಕು, ಹಾಗೆ ನಾವು ಕಾಲದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ನಮ್ಮಂಥವ್ರು ಯಾವ ಸೈಡಲ್ಲಿ ಹೋಗಬೇಕು ಅನ್ನುವಂತಹದ್ದನ್ನು ನಾವು ರೂಲ್ಸ್ಗಳನ್ನು ನೋಡೋಣ. ಹಾಗೆ ಆ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಕೇವಲ ತಿಳ್ಕೊಳ್ಳೋದು ಮಾತ್ರ ಅಷ್ಟೇ ಅಲ್ಲ, ನಾವು ಈ ಟ್ರಾಫಿಕ್ ಸಿಗ್ನಲ್ಸ್ ಅಂದರೆ ಏನು, ಟ್ರಾಫಿಕ್ ರೂಲ್ಸ್ ಅಂತ ಅಂದರೆ ಏನು ಅಂತ ತಿಳ್ಕೊಂಡ್ಮೇಲೆ ನಾವು ಅವುಗಳನ್ನು ಫಾಲೋ ಮಾಡಬೇಕು ನಮ್ಮ ಡೈಲಿ ಲೈಫಲ್ಲಿ. ಓಕೆನಾ? ಬನ್ನಿ ಲೆಸನ್ ನೋಡೋಣ. ಓಕೆ, ಯು ಹ್ಯಾವ್ ಸೀನ್ ಸೆವರಲ್ ಸೈನ್ ಬೋರ್ಡ್ಸ್ ಬೈ ದ ಸೈಡ್ ಆಫ್ ದ ರೋಡ್ಸ್ ವೈಲ್ ಟ್ರಾವೆಲಿಂಗ್ or walking along the road. Do you know what they indicates? Read the following picture story. Okay, you have seen several signboards by the side of the road. ಅಲ್ವಾ? ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇಲ್ಲ ವಾಕಿಂಗ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ರೋಡಿನ ಸೈಡ್ಗಳಲ್ಲಿ ನಾವು ಸೆವರಲ್ ಸಿಗ್ನಲ್ ಇರುವಂಥ ಬೋರ್ಡ್ಗಳನ್ನು ನೋಡ್ತಾ ಇರ್ತೀವಿ. ಓಕೆ, ಹಾಗಾದರೆ ಅವು ಏನನ್ನು ಇಂಡಿಕೇಟ್ ಮಾಡುತ್ತೆ? ಆ ಪಿಕ್ಚರ್ಸ್ಗಳು ನಮಗೆ ಏನನ್ನು ಹೇಳುತ್ತೆ ಅಂತ ಹೇಳಿ ನಾವು ಈ ಕೆಳಗಡೆ ಕೊಟ್ಟಿರುವಂಥ ಪಿಕ್ಚರ್ ಸ್ಟೋರಿಯಿಂದ ನಾವು ಅದನ್ನು ತಿಳ್ಕೊಳ್ಳೋಣ. ಓಕೆನಾ? ಸವಿತಾ, ಫಾತಿಮಾ, ನೀರಜ್, ಮೇರಿ ಆ್ಯಂಡ್ ದೇರ್ ಟೀಚರ್ ಆರ್ ಸ್ಟ್ಯಾಂಡಿಂಗ್ ಆನ್ ದ ಫುಟ್ಪಾತ್ ಆಫ್ ಎ ಸಿಟಿ ರೋಡ್. ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಈಸ್ ಕಂಟ್ರೋಲಿಂಗ್ ದ ಮೂವ್ಮೆಂಟ್ ಆಫ್ ವೆಹಿಕಲ್ಸ್. ನೋಡಿ, ಇಲ್ಲಿ ಸವಿತಾ, ಫಾತಿಮಾ, ನೀರಜ್, ಮೇರಿ ಇವರೆಲ್ಲ ಅವರ ಟೀಚರ್ ಜೊತೆ ಫುಟ್ಪಾತ್ನಲ್ಲಿ ನಿಂತಿದ್ದಾರೆ. ಎಲ್ಲಿ? ಅದು ಸಿಟಿ ರೋಡ್ನಲ್ಲಿ. ಅಲ್ಲಿ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಮೂವ್ಮೆಂಟ್ ಆಗ್ತಿರುವಂತಹ ವೆಹಿಕಲ್ಸ್ಗಳನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಓಕೆ, ಆ ರೀತಿ ಅವ್ರು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ? ಎಲ್ಲ ಒಂದೇ ಸೈಡ್ಗೆ ಹೋಗಿ ಏನಾಗುತ್ತೆ? ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಿದ್ದಾರೆ? ಅಲ್ಲಿ ವೆಹಿಕಲ್ಸ್ಗಳನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಯಾವ ಸೈಡಿಂದ ಬರುವಂಥ ವೆಹಿಕಲ್ಸ್ ಯಾವಾಗ ಮೂವ್ ಮಾಡಬೇಕು, ಯಾವ ಸೈಡ್ನಲ್ಲಿ ಅದು ರೋಡಿನಲ್ಲಿ ಮೂವ್ ಮಾಡಬೇಕು ಅನ್ನೋದನ್ನು ಅವರು ಸಿಗ್ನಲಿಂದ ಅವರು ತಿಳಿಸ್ತಾ ಇದ್ದಾರೆ. ಓಕೆನಾ? ಸರ್, ಹೂ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಮಿಡ್ಲ್ ಆಫ್ ದಿ ರೋಡ್? ವೈ ಹೀ ಈಸ್ ಸ್ಟ್ಯಾಂಡಿಂಗ್ ದೇರ್? ಓಕೆ, ಅಲ್ಲಿ ಇದ್ದಂತಹ ಸವಿತಾ, ಫಾತಿಮಾ, ನೀರಜ್, ಮೇರಿ ಅವರಿದ್ರಲ್ಲ, ಅವರು ಅವರ ಟೀಚರನ್ನು ಕೇಳ್ತಿದ್ದಾರೆ, ಸರ್, ಹೂ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಮಿಡ್ಲ್ ಆಫ್ ದಿ ರೋಡ್? ಯಾರು ರೋಡಿನ ಮಿಡ್ಲಲ್ಲಿ ಸ್ಟ್ಯಾಂಡ್ ಆಗಿದ್ದಾರೆ? ಓಕೆ, ಹಾಗೆ ಅವರು ವೈ ಹಿ ಈಸ್ ಸ್ಟ್ಯಾಂಡಿಂಗ್ ದೇರ್, ಏನಕ್ಕೆ ಅವರಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಅದಕ್ಕೆ ಟೀಚರ್ ಏನು ಹೇಳ್ತಾರೆ? ಹಿ ಈಸ್ ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್. ಇಟ್ ಈಸ್ ಎ ಪ್ಲೇಸ್ ವೇರ್ 4 roads meet. That is the circle. Controlling the movement of people and vehicles is his duty. Okay, ಯಾರವರು ಅಂತ ಹೇಳ್ತಿದ್ದಾರೆ? He is a traffic policeman. He is a traffic policeman. ಇವ್ರು ಯಾರು? ಟ್ರಾಫಿಕ್ ಪೊಲೀಸ್ಮ್ಯಾನ್. ಓಕೆನಾ? ಇಟ್ ಈಸ್ ಎ ಪ್ಲೇಸ್ ವೇರ್ 4 roads meet. ಇದು ಯಾವ ಪ್ಲೇಸ್ ಆಗಿದೆ? ಇದೊಂದು ಸರ್ಕಲ್ ಆಗಿದೆ. ಇಲ್ಲಿ 4 ರೋಡ್ಗಳು ಏನಾಗುತ್ತೆ? ಅಲ್ಲಿ ಮೀಟ್ ಆಗುವಂತಹ ಒಂದು ಪ್ಲೇಸ್ ಆಗಿದೆ. ಅದು ಸರ್ಕಲ್ ಪ್ಲೇಸ್ ಆಗಿದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರು ಟ್ರಾಫಿಕ್ ಪೊಲೀಸಲ್ಲಿ ಸೆಂಟರಲ್ಲಿ ನಿಂತಿದ್ದಾರೆ. ಕಂಟ್ರೋಲಿಂಗ್ ದ ಮೂವ್ಮೆಂಟ್ ಆಫ್ ಪೀಪಲ್ ಆ್ಯಂಡ್ ವೆಹಿಕಲ್ಸ್ ಇಸ್ ಡ್ಯೂಟಿ. ಓಕೆ, ಇವರು ಏನು ಮಾಡ್ತಾರೆ? ವೆಹಿಕಲ್ಸ್ಗಳ ಮೂವ್ಮೆಂಟನ್ನು ಹಾಗೆ ಪೀಪಲ್ಗಳ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡೋದು ಇವರ ಡ್ಯೂಟಿ. ಈಗ ನಾವು ಪೀಪಲ್ ಯಾವುದೇ ಒಂದು ರೀತಿಯಾದಂತಹ ಸಿಗ್ನಲನ್ನು ನೋಡ್ದಲೇ ಹಾಗೆ ಮೂವ್ ಆದರೆ ವೆಹಿಕಲ್ಸ್ ಹಾಗೆ ಅವ್ರ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಮ್ಮ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ನಮ್ಮ ಪೀಪಲ್ ಯಾವಾಗ ಓಡಾಡಬೇಕು ಹಾಗೆ ವೆಹಿಕಲ್ಸ್ ಯಾವಾಗ ಓಡಾಡಬೇಕು ಅಂತ ಹೇಳಿ ಅವ್ರಿಗೆ ಸಿಗ್ನಲ್ಗಳನ್ನು ತೋರಿಸ್ತಾ ಇರ್ತಾರೆ. ಓಕೆನಾ? ನೆಕ್ಸ್ಟ್ ಪೇಜ್. ಅಟ್ ದಟ್ ಟೈಮ್ ಅನದರ್ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಕೇಮ್ ನಿಯರ್ ದೆಮ್.
ಟೀಚರ್ ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್. ಓಕೆ, ಅಲ್ಲಿಗೆ ಮತ್ತೊಬ್ಬ ಅನದರ್ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅಲ್ಲಿಗೆ ಬರ್ತಾರೆ. ಅವರ ಅಲ್ಲಿ ನಿಂತಿದ್ರಲ್ಲ ಫುಟ್ಪಾತಲ್ಲಿ ಟೀಚರ್ ಜೊತೆ ಚಿಲ್ಡ್ರನ್ಸ್ ಅಲ್ಲಿಗೆ ಬಂದು ಅಲ್ಲಿಗೆ ಬರ್ತಾರೆ. ಸೊ ಟೀಚರ್ ಏನು ಮಾಡ್ತಾರೆ, ಟೀಚರ್ ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್, ಟೀಚರ್ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಅವರ ಬಗ್ಗೆ ಅವರು ಇಂಟ್ರೊಡ್ಯೂಸಿಂಗ್ ಮಾಡ್ಕೊಳ್ತಾರೆ. ಓಕೆ, ಸೋ ಮೆನಿ ವೆಹಿಕಲ್ಸ್ ಆರ್ ಮೂವಿಂಗ್, ಹೌ ಶೆಲ್ ವಿ ಕ್ರಾಸ್ ದ ರೋಡ್. ಓಕೆ, ಅಲ್ಲಿರುವಂಥ ಸ್ಟೂಡೆಂಟ್ಸ್ ಕೇಳ್ತಾರೆ, ಸೋ ಮೆನಿ ವೆಹಿಕಲ್ಸ್ ಆರ್ ಮೂವಿಂಗ್, ಸೋ ಮೆನಿ ವೆಹಿಕಲ್ಸಲ್ಲಿ ಮೂವ್ ಆಗ್ತಿದೆ, ಹೌ ಶೆಲ್ ವಿ ಕ್ರಾಸ್ ದಿ ರೋಡ್, ನಾವು ಹೇಗೆ ಕ್ರಾಸ್ ಮಾಡಬೇಕು ರೋಡನ್ನು ಅಂತ ಹೇಳಿ ಕೇಳ್ತಿದ್ದಾರೆ. ವಿ ಶುಡ್ ಕ್ರಾಸ್ ದ ರೋಡ್ ಅಟ್ ಜೀಬ್ರಾ ಕ್ರಾಸಿಂಗ್. ಸೊ ನಾವು ರೋಡನ್ನು ಎಲ್ಲಿ ಕ್ರಾಸ್ ಮಾಡಬೇಕು, ನಾವು ಕ್ರಾಸ್ ಅಟ್ ಜೀಬ್ರಾ ಕ್ರಾಸಿಂಗ್. ಓಕೆ, ನಾವು ರೋಡನ್ನು ಜೀಬ್ರಾ ಕ್ರಾಸಿಂಗಲ್ಲಿ ರೋಡನ್ನು ಕ್ರಾಸ್ ಮಾಡಬೇಕು ಅಂತ ಹೇಳಿ ಟೀಚರ್ ಹೇಳ್ತಿದ್ದಾರೆ. ಸರ್, ವಾಟ್ ಈಸ್ ದ ಜೀಬ್ರಾ ಕ್ರಾಸಿಂಗ್, ವೇರ್ ಈಸ್ ಇಟ್? ಸೊ ಅದಕ್ಕೆ ಜೀಬ್ರಾ ಕ್ರಾಸಿಂಗಲ್ಲಿ ನಾವು ರೋಡನ್ನು ಕ್ರಾಸ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಕ್ಕೆ, ಸರ್ ಹಾಗಾದರೆ ಜೀಬ್ರಾ ಕ್ರಾಸಿಂಗ್ ಅಂದರೆ ಏನು, ಅದು ಎಲ್ಲಿದೆ ಅಂತ ಹೇಳಿ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಓಕೆನಾ? ಚಿಲ್ಡ್ರನ್, ಸಿ ದೇರ್ ಆರ್ ವೈಟ್ ಸ್ಟ್ರೈಪ್ಸ್ ಇನ್ ದ ಮಿಡ್ಲ್ ಆಫ್ ದಿ ರೋಡ್. It looks like the stripes on the zebra, so it is called zebra crossing. And pedestrians, people who walk on foot, should cross the road only at the zebra crossings. ಓಕೆ, ಜೀಬ್ರಾ ಕ್ರಾಸಿಂಗ್ ಅಂತ ಹೇಳಿದ್ರೆ ಏನು? ಜೀಬ್ರಾ ಕ್ರಾಸಿಂಗ್ ಮೀನ್ಸ್ ಆ ರೋಡಿನ ಮೇಲೆ, ರೋಡಿನ ಮಿಡ್ಲಲ್ಲಿ ವೈಟ್ ಸ್ಟ್ರೈಪ್ಸನ್ನು ಹಾಕಿರ್ತಾರೆ, ವೈಟ್ ಆದಂತಹ ಲೈನ್ಸ್ಗಳನ್ನು ರೋಡ್ಗಳ ಮಧ್ಯದಲ್ಲಿ ಹಾಕಿರ್ತಾರೆ. ಸೊ ಅದನ್ನು ಅದು ನೋಡೋದಕ್ಕೆ ದಟ್ ಈಸ್ ಲುಕ್ ಲೈಕ್ ಎ ಸ್ಟ್ರೈಪ್ಸ್ ಅಂತ ಜೀಬ್ರಾದ ಮೇಲಿರುವಂತಹ ಗೆರೆಗಳ ಟೈಪಲ್ಲಿ ಇರುತ್ತೆ. ಸೊ ಆದ್ದರಿಂದ ಅದನ್ನು ಜೀಬ್ರಾ ಕ್ರಾಸಿಂಗ್ ಅಂತ ಹೇಳಿ ಹೇಳ್ತಾರೆ. ಓಕೆ, ದೇರ್ ಆರ್ ವೈಟ್ ಸ್ಟ್ರೈಪ್ಸ್ ಇನ್ ದ ಮಿಡ್ಲ್ ಆಫ್ ದಿ ರೋಡ್. ಅದೆಲ್ಲಿರುತ್ತೆ? ಮಿಡ್ಲ್ ಆಫ್ ದಿ ರೋಡಲ್ಲಿ ಹಾಕಿರ್ತಾರೆ. ಇಟ್ ಲುಕ್ಸ್ ಲೈಕ್ ದ ಸ್ಟ್ರೈಪ್ಸ್ ಆನ್ ಎ ಜೀಬ್ರಾ, ಸೊ ಇಟ್ ಈಸ್ ಕಾಲ್ಡ್ ಜೀಬ್ರಾ ಕ್ರಾಸಿಂಗ್. ಓಕೆನಾ? ಆದ್ದರಿಂದ ಅದನ್ನು ನಾವು ಜೀಬ್ರಾ ಕ್ರಾಸಿಂಗ್ ಅಂತ ಹೇಳಿ ಹೇಳ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಜೀಬ್ರಾ ಕ್ರಾಸಿಂಗ್. ಓಕೆ, ಆ್ಯಂಡ್ ಪೆಡಿಸ್ಟ್ರಿಯನ್ಸ್ ಅಂದರೆ ಯಾರು? ಪೀಪಲ್ ಹೂ ವಾಕ್ ಆನ್ ಫೂಟಲ್ಲಿ ನಾವು ನಾವು ಕಾಲಿನ ಮುಖಾಂತರ ಹೋಗ್ತಾ ಇರ್ತೀವಲ್ಲ, ವೆಹಿಕಲ್ಸಲ್ಲಿ ಓಡಾಡೋದಲ್ಲ, ನಾವು ಮಾಮೂಲಿ ಪೀಪಲ್ಸ್ ಓಡಾಡ್ತಾ ಇರ್ತೀವಲ್ಲ ಅಂಥವ್ರನ್ನ ಪೆಡಿಸ್ಟ್ರಿಯನ್ಸ್ ಅಂತ ಹೇಳಿ ಹೇಳ್ತಾರೆ. ಈ ಪೆಡಿಸ್ಟ್ರಿಯನ್ಸ್ ಶುಡ್ ಕ್ರಾಸ್ ದ ರೋಡ್ ಓನ್ಲಿ ಅಟ್ ದ ಜೀಬ್ರಾ ಕ್ರಾಸಿಂಗ್. ಅವರು ಜೀಬ್ರಾ ಕ್ರಾಸಿಂಗಲ್ಲೇ ರೋಡನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಓಕೆನಾ? ಇನ್ ದಿ ಮೀನ್ ವೇಲ್ ನೀರಜ್ ಸಾದ ಸಿಗ್ನಲ್ ಲೈಟ್. ಓಕೆ, ಅದೇ ಟೈಮಲ್ಲಿ ನೀರಜ್ ಏನು ಮಾಡ್ತಾನೆ, ಈ ಸೀದಾ ಸಿಗ್ನಲ್ ಲೈಟ್. ಸರ್, ರೆಡ್ ಲೈಟ್ ಈಸ್ ಆನ್ ದೇರ್, ಆಲ್ ದ ವೆಹಿಕಲ್ಸ್ ಹಾಲ್ಟ್ ಬೈ. ಇಲ್ಲಿ ಏನು ಹೇಳ್ತಿದ್ದಾನೆ, ಸರ್ ಅಲ್ಲಿ ರೆಡ್ ಲೈಟ್ ಅನ್ನೋದು ಆನ್ ಆಗಿದೆ, ಆಲ್ ದಿ ವೆಹಿಕಲ್ ಸರ್ ಹಾಲ್ಟ್ ಬೈ, ಏನಕ್ಕಲ್ಲಿ ಹಾಲ್ಟ್ ಆಗಿದ್ದೇವೆ ಅಂತ ಹೇಳಿ ಕೇಳ್ತಿದ್ದಾನೆ. ದಟ್ ಈಸ್ ದಿ ಸಿಗ್ನಲ್ ಲೈಟ್. ಜನರಲಿ ವಿ ಫೈಂಡ್ ಇಟ್ ಇನ್ ಸರ್ಕಲ್ಸ್ ವೇರ್ ರೋಡ್ಸ್ ಮೀಟ್. ಓಕೆ, ನಾವು ಸರ್ಕಲ್ಗಳಲ್ಲಿ ಎಲ್ಲಿ ರೋಡ್ಸ್ಗಳು ಮೀಟ್ ಆಗುತ್ತೆ ಆ ಪ್ಲೇಸಸ್ಗಳಲ್ಲಿ ಸಿಗ್ನಲ್ ಲೈಟ್ಸ್ಗಳನ್ನು ನಾವು ನೋಡ್ತೀವಿ. ಓಕೆನಾ? ಈ ದಟ್ ಈಸ್ ದ ಸಿಗ್ನಲ್ ಲೈಟ್, ಅದು ಸಿಗ್ನಲ್ ಲೈಟ್. ಜನರಲಿ ವಿ ಫೈಂಡ್ ಇಟ್ ಇನ್ ದ ಸರ್ಕಲ್ಸ್ ವೇರ್ ರೋಡ್ಸ್ ಮೀಟ್. ಎಲ್ಲಿ ಆದರೆ ರೋಡ್ಸ್ಗಳು ಮೀಟ್ ಆಗುತ್ತೆ ಅಲ್ಲಿ ಈ ಸಿಗ್ನಲ್ ಲೈಟ್ಗಳನ್ನು ನೋಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆ, ದೇರ್ ಆರ್ ರೆಡ್, ಗ್ರೀನ್ ಆ್ಯಂಡ್ ಯೆಲ್ಲೋ ಲೈಟ್ಸ್ ಇನ್ ದ ಸಿಗ್ನಲ್ ಲೈಟ್. ವೈ? ಈಗ ಚಿಲ್ಡ್ರನ್ ಕೇಳ್ತಿದ್ದಾರೆ, ಸರ್ ಅಲ್ಲಿ ಯೆಲ್ಲೋ, ಗ್ರೀನ್ ಆ್ಯಂಡ್ ರೆಡ್ ಲೈಟ್ಸ್ಗಳಿದೆ, ಏನಕ್ಕಿದ್ದಾವೆ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಟೀಚರ್ ಹೇಳ್ತಿದ್ದಾರೆ, ದೀಸ್ ಲೈಟ್ಸ್ ಗಿವ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಟು ದ ಮೂಮೆಂಟ್ ಆಫ್ ವೆಹಿಕಲ್ಸ್. ಏನು ಮಾಡುತ್ತೆ ಅದು? ಸ್ಪೆಸಿಫಿಕ್ ಆದಂಥ ಇನ್ಸ್ಟ್ರಕ್ಷನನ್ನು ಕೊಡುತ್ತೆ ವೆಹಿಕಲ್ಸ್ಗಳು ಮೂಮೆಂಟ್ ಆಗೋದಕ್ಕೆ. ಅದು ದೀಸ್ ಲೈಟ್ಸ್ ಗಿವ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಟು ದ ಮೂಮೆಂಟ್ ಆಫ್ ವೆಹಿಕಲ್ಸ್. ದಿ ರೆಡ್ ಲೈಟ್ ಇಂಡಿಕೇಟ್ಸ್ ಸ್ಟಾಪ್, ಯೆಲ್ಲೋ ಲೈಟ್ ಇಂಡಿಕೇಟ್ಸ್ ಗೆಟ್ ರೆಡಿ ಆ್ಯಂಡ್ ಗ್ರೀನ್ ಲೈಟ್ ಇಂಡಿಕೇಟ್ಸ್ ಮೂವ್. ಓಕೆ, ಇಲ್ಲಿ ನೋಡಿ ರೆಡ್ ಲೈಟ್ ಏನು ಮಾಡುತ್ತೆ? ಸ್ಟಾಪ್ ಆಗಿ ಅಂತ ಹೇಳಿ ಇನ್ಸ್ಟ್ರಕ್ಷನನ್ನು ಕೊಟ್ಟರೆ, ಇನ್ನು ಯೆಲ್ಲೋ ಲೈಟ್ ಅನ್ನೋದು ಗೆಟ್ ರೆಡಿ. ಓಕೆ, ಇಲ್ಲಿ ಈಗ ನೀವು ಗೆಟ್ ರೆಡಿ ಆಗಿ ಹೋಗೋದಕ್ಕೆ ಅಂತ ಹೇಳಿ ಹೇಳ್ತಾ ಇದೆ. ಇನ್ನು ಗ್ರೀನ್ ಲೈಟ್ ಅನ್ನೋದು ಇನ್ನು ಮೂವ್ ಆಗಬೇಕು ನೀವು ಅಂತ ಹೇಳಿ ಇನ್ಸ್ಟ್ರಕ್ಷನನ್ನು ನಮಗೆ ಕೊಡುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆನಾ? ದೀಸ್ ಲೈಟ್ಸ್ ಗಿವ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಟು ದ ಮೂಮೆಂಟ್ ಆಫ್ ವೆಹಿಕಲ್ಸ್. ದಿ ರೆಡ್ ಲೈಟ್ ಇಂಡಿಕೇಟ್ಸ್ ಸ್ಟಾಪ್, ಯೆಲ್ಲೋ ಲೈಟ್ ಇಂಡಿಕೇಟ್ಸ್ ದ ಗೆಟ್ ರೆಡಿ ಆ್ಯಂಡ್ ಗ್ರೀನ್ ಲೈಟ್ ಇಂಡಿಕೇಟ್ಸ್ ಮೂವ್. ಓಕೆನಾ? ಇದನ್ನು ನೋಡಿಕೊಂಡು
ವೆಹಿಕಲ್ಸ್ ಅನ್ನೋದು ಏನು ಮಾಡುತ್ತೆ, ಮೂವ್ ಆಗುತ್ತೆ. ರೆಡ್ ಲೈಟ್ ಬಂದಾಗ ಸ್ಟಾಪ್ ಆಗುತ್ತೆ, ಯೆಲ್ಲೋ ಲೈಟ್ ಬಂದಾಗ ರೆಡಿ ಆಗುತ್ತೆ, ಹಾಗೆ ಇನ್ನು ಗ್ರೀನ್ ಲೈಟ್ ಬಂದಾಗ ಅವು ಮೂವ್ ಆಗುತ್ತೆ. ಇನ್ ದಿ ಮೀನ್ ವೈಲ್ red light was on. The vehicles stopped moving on the road where the teacher and students had to cross the road. Sir, red light is on. Vehicles are not moving. Shall we cross the road through zebra crossing? ಓಕೆ, ಇಲ್ಲಿ ಚಿಲ್ಡ್ರನ್ ಕೇಳ್ತಿದ್ದಾರೆ, ಸರ್ ರೆಡ್ ಲೈಟ್ ಆನ್ ಆಗಿದೆ, ವೆಹಿಕಲ್ಸ್ ಎಲ್ಲ ನಾಟ್ ಮೂವಿಂಗ್, ವೆಹಿಕಲ್ಸ್ ಆರ್ ನಾಟ್ ಮೂವಿಂಗ್, ಶಲ್ ವಿ ಕ್ರಾಸ್ ದಿ ರೋಡ್ ಥ್ರೂ ಜೀಬ್ರಾ ಕ್ರಾಸಿಂಗ್. ಹಾಗಾದರೆ ನಾವು ಜೀಬ್ರಾ ಕ್ರಾಸಿಂಗಿಂದ ನಾವು ಮೂವ್ ಆಗೋಣ ಸರ್ ಅಂತ ಹೇಳಿ ಕೇಳ್ತಿದ್ದಾರೆ. ಸ್ಟಾಪ್, ವಿ ಶುಡ್ ನಾಟ್ ಕ್ರಾಸ್ ದ ರೋಡ್ ವೆನ್ ದ ರೆಡ್ ಲೈಟ್ ಈಸ್ ಆನ್. ಅನದರ್ ಸಿಗ್ನಲ್ ಲೈಟ್ ಈಸ್ ದೇರ್ ಫಾರ್ ಪೆಡೆಸ್ಟ್ರಿಯನ್ಸ್ ಟು ಕ್ರಾಸ್ ದ ರೋಡ್. ಲುಕ್ ದೇರ್, ದ ಗ್ರೀನ್ ಲೈಟ್ ಈಸ್ ಆನ್. ನೋ ವಿ ಕ್ಯಾನ್ ಕ್ರಾಸ್ ದ ರೋಡ್ ಆನ್ ಜೀಬ್ರಾ ಕ್ರಾಸಿಂಗ್. ಓಕೆ, ನೋಡಿ ಏನು ಹೇಳ್ತಿದ್ದಾರೆ, ಸರ್ ಈಗ ರೆಡ್ ಲೈಟ್ ಆನ್ ಆಗಿದೆಯಲ್ಲ, ನಾವು ಹೋಗೋಣ, ಮೂವ್ ಮಾಡೋಣ ಜೀಬ್ರಾ ಕ್ರಾಸಿಂದ ಅಂತ ಹೇಳಿ ಕೇಳಿದ್ದಕ್ಕೆ ನೋ ಇಲ್ಲ, ಪೆಡಿಸ್ಟ್ರಿಯಂಟ್ ಮೂವ್ ಆಗೋದಕ್ಕೆ ರೆಡ್ ಲೈಟ್ ಆನ್ ಆಗೋದೊಂದೇ ಅಷ್ಟೇ ಅಲ್ಲ, ನಮಗೆ ಸಿಗ್ನಲ್ ಬರಬೇಕು. ಓಕೆ, ಗ್ರೀನ್ ಲೈಟ್ ಅನ್ನೋದು ಆನ್ ಆಗಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಸ್ಟಾಪ್, ವಿ ಶುಡ್ ನಾಟ್ ಕ್ರಾಸ್ ದ ರೋಡ್ ವೆನ್ ದ ರೆಡ್ ಲೈಟ್ ಈಸ್ ಆನ್. ಅನದರ್ ಸಿಗ್ನಲ್ ಲೈಟ್ ಈಸ್ ದೇರ್ ಫಾರ್ ಪೆಡಿಸ್ಟ್ರಿಯನ್ ಟು ಕ್ರಾಸ್ ದ ರೋಡ್. ನಮ್ಮ ಪೆಡಿಸ್ಟ್ರಿಯನ್ ಮೂವ್ ಆಗೋದಕ್ಕೆ ಅನದರ್ ಸಿಗ್ನಲ್ ಅನ್ನೋದಿದೆ. ಲುಕ್ ದೇರ್, ದ ಗ್ರೀನ್ ಲೈಟ್ ಈಸ್ ಆನ್. ನೋ ವಿ ಕ್ಯಾನ್ ಕ್ರಾಸ್ ದ ರೋಡ್ ಆನ್ ಜೀಬ್ರಾ ಕ್ರಾಸಿಂಗ್. ನೋ ವಿ ಕ್ಯಾನ್ ಕ್ರಾಸ್ ದಿ ರೋಡ್. ಓಕೆ, ಗ್ರೀನ್ ಲೈಟ್ ಆನ್ ಆದಾಗ ನಾವು ಮೂವ್ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಓಕೆ, ದೇ ಕ್ರಾಸ್ಡ್ ದ ರೋಡ್ ಅಟ್ ಜೀಬ್ರಾ ಕ್ರಾಸಿಂಗ್. ಓಕೆ, ಈಗ ಸ್ಟೂಡೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಏನು ಮಾಡ್ತಿದ್ದಾರೆ, ರೋಡನ್ನು ಕ್ರಾಸ್ ಮಾಡಿದ್ದಾರೆ. ಎಲ್ಲಿ, ಜೀಬ್ರಾ ಕ್ರಾಸಿಂಗಲ್ಲಿ. ಓಕೆ ಸರ್, ವೈ ಡು ವಿ ನೀಡ್ ಸಿಗ್ನಲ್ ಲೈಟ್? ಹಾಗಾದರೆ ನಮಗೆ ಸಿಗ್ನಲ್ ಲೈಟ್ ಏನಕ್ಕೆ ಬೇಕು ಅಂತ ಹೇಳಿ ಹೇಳಿದ್ರೆ, ಟ್ರಾಫಿಕ್ ಲೈಟ್ಸ್ ಸರ್ ದೇರ್ ಇನ್ ಸರ್ಕಲ್ ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ಬಿಟ್ವೀನ್ ದ ವೆಹಿಕಲ್ಸ್ ಆ್ಯಂಡ್ ಪೆಡಿಸ್ಟ್ರಿಯನ್ಸ್ ಆ್ಯಂಡ್ ಫಾರ್ ದ ಸೇಫ್ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಆ್ಯಂಡ್ ಪೀಪಲ್. ಓಕೆ, ಟ್ರಾಫಿಕ್ ಲೈಟ್ಸ್ ಏನಕ್ಕೆ ಅಂತ ಹೇಳಿ ಹೇಳಿದ್ರೆ, ಟು ಅವಾಯ್ಡ್ ದ ಆಕ್ಸಿಡೆಂಟ್ ಬಿಟ್ವೀನ್ ದಿ ವೆಹಿಕಲ್ಸ್ ಆ್ಯಂಡ್ ಪೆಡಿಸ್ಟ್ರಿಯನ್ಸ್. ಓಕೆನಾ, ಇಲ್ಲಿ ವೆಹಿಕಲಿಂದ ಮತ್ತೊಂದು ವೆಹಿಕಲ್ಗೆ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸ್ಬೋದು, ಹಾಗೆ ವೆಹಿಕಲ್ಸಿಂದ ಪೆಡಿಸ್ಟ್ರಿಯನ್ಸ್ಗೆ ಆಕ್ಸಿಡೆಂಟ್ ಆಗುವುದನ್ನು ಇಲ್ಲಿ ನಾವು ತಪ್ಪಿಸ್ಬೋದು. ಓಕೆ, ದಿಸ್ ಈಸ್ ದಿ ಸೇಫ್ ಮೂಮೆಂಟ್ ಫಾರ್ ದಿ ವೆಹಿಕಲ್ಸ್ ಆ್ಯಂಡ್ ದಿ ಪೀಪಲ್ಸ್ ಟು ಕ್ರಾಸ್ ದ ರೋಡ್. ಓಕೆ, ಸೊ ಟ್ರಾಫಿಕ್ ಲೈಟ್ಸ್ಗಳನ್ನು ಅಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಓಕೆನಾ, ಅದು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾತ್ರ ವೆಹಿಕಲ್ಸ್ ಆಗಲಿ ಇಲ್ಲ ಪೆಡಿಸ್ಟ್ರಿಯನ್ಸ್ ಆಗಲಿ ಮೂವ್ ಮಾಡಬೇಕಾಗುತ್ತೆ. ಪೆಡಿಸ್ಟ್ರಿಯನ್ಸ್ಗೆ ಮೂವ್ ಆಗೋದಕ್ಕೆ ಬೇರೆ ಸಿಗ್ನಲ್ ಇದೆ, ಗ್ರೀನ್ ಸಿಗ್ನಲ್, ಹಾಗೆ ವೆಹಿಕಲ್ಸ್ ಮೂವ್ ಮಾಡೋದಕ್ಕೆ ಬೇರೆ ಸಿಗ್ನಲ್ ಅನ್ನೋದು ಇದೆ. ಓಕೆನಾ, ದಿ ಚಿಲ್ಡ್ರನ್ ಫೆಲ್ಟ್ ಹ್ಯಾಪಿ ನೋವಿಂಗ್ ದ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ವೆಂಟ್ ಟು ದ ಸ್ಕೂಲ್. ಓಕೆ, ಚಿಲ್ಡ್ರನ್ ಈಗ ಏನಾಗಿದ್ದಾರೆ, ದೇ ಫೀಲ್ ಹ್ಯಾಪಿ. ವೈ? ದಟ್ ದೇ ನೋ ದ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ವೆಂಟ್ ಟು ದ ಸ್ಕೂಲ್. ಓಕೆನಾ, ಅವರು ಅದನ್ನು ತಿಳ್ಕೊಂಡು, ಟ್ರಾಫಿಕ್ ರೂಲ್ಸ್ಗಳನ್ನು ತಿಳ್ಕೊಂಡು ಅವರು ಹ್ಯಾಪಿಯಾಗಿ ಸ್ಕೂಲ್ಗೆ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ ಪೇಜ್. Okay, next page. You have read the picture story, have not you? Savita, Fatima, Neeraj and Mary have learned some traffic signals and their instructions from the traffic policeman. You have learned traffic rules. Now answer the following question. ಓಕೆ, ನಾವೀಗ ಟ್ರಾಫಿಕ್ ಸಿಗ್ನಲ್ಸ್ ಅಂದರೆ ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನಾವಿಲ್ಲಿ ಕೊಟ್ಟಿರೋಂಥ ಕ್ವಶನ್ಗೆ ಆನ್ಸರನ್ನು ಮಾಡೋಣ. ವೇರ್ ಶುಡ್ ಪೆಡಿಸ್ಟ್ರಿಯನ್ಸ್ ಕ್ರಾಸ್ ದ ರೋಡ್? ಎಲ್ಲಿ ಕ್ರಾಸ್ ಮಾಡಬೇಕು ಪೆಡಿಸ್ಟ್ರಿಯನ್ ಶುಡ್ ಕ್ರಾಸ್ ದ ರೋಡ್ ಅಟ್ ಜೀಬ್ರಾ ಕ್ರಾಸಿಂಗ್. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, ನೇಮ್ ದ ಕಲರ್ ಆಫ್ ದ ಸಿಗ್ನಲ್ ಲೈಟ್. ರೆಡ್, ಯೆಲ್ಲೋ ಆ್ಯಂಡ್ ಗ್ರೀನ್. ಓಕೆ, ನೆಕ್ಸ್ಟ್ ಕ್ವಶನ್, ರೈಟ್ ಒನ್ ಯೂಸ್ ಆಫ್ ದ ಸಿಗ್ನಲ್ ಲೈಟ್ಸ್. ಏನು ಯೂಸ್ ಆಗುತ್ತೆ ಸಿಗ್ನಲ್ ಲೈಟಿಂದ? ಕಂಟ್ರೋಲ್ ದ ಮೂಮೆಂಟ್ ಆಫ್ ದ ವೆಹಿಕಲ್ಸ್ ಆ್ಯಂಡ್ ಪೆಡಿಸ್ಟ್ರಿಯನ್ ಅಲ್ವಾ. ನೆಕ್ಸ್ಟ್ ಕ್ವಶನ್, ಡೂ ಯು ಕಮ್ ಅಕ್ರಾಸ್ ಟ್ರಾಫಿಕ್ ಲೈಟ್ಸ್ ಆನ್ ದ ವೇ ಟು ಯುವರ್ ಸ್ಕೂಲ್? ಓಕೆ, ಇಲ್ಲಿ ನೀವು ನಿಮ್ಮ ಸ್ಕೂಲ್ಗೆ ಹೋಗಬೇಕಾದ್ರೆ, ನೀವು ಮನೆಯಿಂದ ಹೋಗಬೇಕಾದ್ರೆ ನೀವು ಟ್ರಾಫಿಕ್ ಸಿಗ್ನಲ್ ಲೈಟನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಎಸ್ ಅಂತ ಬರೀರಿ, ಇಲ್ಲಾಂದರೆ ನೋ ಅಂತ ಹೇಳಿ ಬರೀರಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ,
ವಾಟ್ ಆರ್ ದ ಪ್ರಿಕಾಷನ್ಸ್ ದಟ್ ಯು ಶುಡ್ ಟೇಕ್ ವೈಲ್ ಕ್ರಾಸಿಂಗ್ ರೋಡ್ ಬೈ. ಓಕೆ, ಇಲ್ಲಿ ಯಾವ ಪ್ರಿಕಾಷನ್ಸನ್ನು ತೆಗೆದುಕೋಬೇಕು ನಾವು ಕ್ರಾಸ್ ಮಾಡಬೇಕಾದ್ರೆ? ವಿ ಶುಡ್ ವೈಟ್ ಫಾರ್ ದ ಗ್ರೀನ್ ಲೈಟ್ ಅಲ್ವಾ. ಆ್ಯಂಡ್ ಯು ಹ್ಯಾವ್ ಟು ಕ್ರಾಸ್ ದ ರೋಡ್ ಅಟ್ ದ ಜೀಬ್ರಾ ಕ್ರಾಸಿಂಗ್. ನಮಗೆ ಗ್ರೀನ್ ಲೈಟ್ ಆನ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಹಾಗೆ ನಾವು ಜೀಬ್ರಾ ಕ್ರಾಸಿಂಗಲ್ಲಿ ನಾವು ರೋಡನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಸಮ್ ಟ್ರಾಫಿಕ್ ಸಿಗ್ನಲ್ಸ್ ಆ್ಯಂಡ್ ದೇರ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಆನ್ ದ ನೆಕ್ಸ್ಟ್ ಪೇಜ್. ಮ್ಯಾಚ್ ದೆಮ್ ಬೈ ಡ್ರಾಯಿಂಗ್ ಎ ಜಾಯ್ನಿಂಗ್ ದೆಮ್. ಓಕೆ, ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಮ್ ಸಿಗ್ನಲ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಯಾವ ಸಿಗ್ನಲ್ಗೆ ಯಾವ ಮೀನಿಂಗ್ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬೇಕು. ಓಕೆನಾ. ನೋಡಿ, ಫಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ ನೋಡಿ. ಓಕೆ, ಫಸ್ಟ್ ಒನ್ ನೋಡಿ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್ಗೆ ಆನ್ಸರ್, ಅಬ್ಸರ್ವ್ ಇಫ್ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ಈಸ್ ಓಪನ್ ಆ್ಯಂಡ್ ದೆನ್ ಮೂವ್. ಓಕೆ ನೋಡಿ, ಫಸ್ಟ್ ಒನ್ಗೆ ಇದು ಆನ್ಸರ್. ಓಕೆನಾ. ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ಗೆ ಹಾಸ್ಪಿಟಲ್ ಝೋನ್ ಗೋ ಸ್ಲೋ. ಓಕೆ, ಇಲ್ಲಿ ನೋಡಿ. ಥರ್ಡ್ ಒನ್ ನೋಡಿ, ಹಂಪ್ಸ್ ಅಹೆಡ್ ಡ್ರೈವ್ ಸ್ಲೋ. ಓಕೆನಾ. ಅಲ್ಲಿ ಹಂಪ್ಸ್ ಇದೆ ಅಂತ ಹೇಳಿದ್ರೆ ಈ ರೀತಿಯ ಸಿಂಬಲನ್ನು ಹಾಕಿರ್ತಾರೆ, ಸಿಂಬಲ್ ಬೋರ್ಡನ್ನು. ಆ್ಯಂಡ್ ದೆನ್ ಇದು ಹಾಸ್ಪಿಟಲ್ ಝೋನನ್ನು ಅದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ ಈ ಸಿಂಬಲ್ ಲೆಫ್ಟ್ ಟರ್ನನ್ನು ನಮಗೆ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ದೆನ್ ಇದು ನೋಡಿ, ಡು ನಾಟ್ ಯೂಸ್ ಆರ್ನ್. ಓಕೆನಾ. ಪಾರ್ಕಿಂಗ್ ಪ್ಲೇಸ್ ಇದು. ಓಕೆ, ಗೋ ಸ್ಲೋಲಿ. ಓಕೆ, ಯಾವ್ಯಾವ ಸಿಂಬಲ್ ಯಾವ್ಯಾವ ಇನ್ಸ್ಟ್ರಕ್ಷನನ್ನು ನೀಡುತ್ತೆ ಅಂತ ಹೇಳಿ ನಮಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪೇಜ್ ಹೋಗೋಣ. ದಿ ರೂಲ್ಸ್ ದಟ್ ಹೆಲ್ಪ್ ಅಸ್ ಟು ಟ್ರಾವೆಲ್ ಸೇಫ್ಲಿ ಆರ್ ಕಾಲ್ಡ್ ಟ್ರಾಫಿಕ್ ರೂಲ್ಸ್. ಓಕೆ, ಟ್ರಾಫಿಕ್ ರೂಲ್ಸ್ ಅಂದರೆ ಏನು? ದಿ ರೂಲ್ಸ್ ದಟ್ ಹೆಲ್ಪ್ ಅಸ್ ಟು ಟ್ರಾವೆಲ್ ಸೇಫ್ಲಿಯಾಗಿ ನಾವು ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಆಗೋದನ್ನು ನಾವು ಟ್ರಾಫಿಕ್ ರೂಲ್ಸ್ ಅಂತ ಹೇಳ್ತೀವಿ. ದಿ ಟ್ರಾಫಿಕ್ ಸಿಗ್ನಲ್ಸ್ ಆ್ಯಂಡ್ ಸೈನ್ ಬೋರ್ಡ್ಸ್ ಆರ್ ಡಿಸ್ಪ್ಲೇಡ್ ಬೈ ದ ಸೈಡ್ ಆಫ್ ದ ರೋಡ್ ಫಾರ್ ಅವರ್ ಸೇಫ್ಟಿ. ಓಕೆ, ಇಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಹಾಗೆ ಟ್ರಾಫಿಕ್ ಬೋರ್ಡ್ಗಳನ್ನು ನಮ್ಮ ರೋಡಿನ ಸೈಡ್ಗಳಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆನಾ. ರೈಟ್ ಟು ಅಡ್ವಾಂಟೇಜಸ್ ಆಫ್ ಫಾಲೋಯಿಂಗ್ ದ ಟ್ರಾಫಿಕ್ ರೂಲ್ಸ್. ಓಕೆ, ನಮಗೆ ಯಾವ್ಯಾವ ಯೂಸಸ್ ಆಗುತ್ತೆ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದ್ರಿಂದ? ನಾವು ಆಕ್ಸಿಡೆಂಟನ್ನು ತಪ್ಪಿಸ್ಬೋದು. ಓಕೆನಾ. ನಾವು ಸೇಫಾಗಿ ರೋಡನ್ನು ಕ್ರಾಸ್ ಮಾಡ್ಬೋದು ಅಲ್ವಾ. ಹಿಯರ್ ಇಸ್ ಎ ಲಿಸ್ಟ್ ಆಫ್ ದ ಟ್ರಾಫಿಕ್ ರೂಲ್ಸ್ ದಟ್ ಎ ಪೆಡಿಸ್ಟ್ರಿಯನ್ ಶುಡ್ ಫಾಲೋ. ಇಫ್ ಇಟ್ ಈಸ್ ರೈಟ್, ಪುಟ್ ಟಿಕ್ ಮಾರ್ಕ್, ರೈಟ್ ಮಾರ್ಕ್. ಆ್ಯಂಡ್ ಇಫ್ ಇಟ್ ಈಸ್ ರಾಂಗ್, ಪುಟ್ ರಾಂಗ್ ಮಾರ್ಕ್ ಆ್ಯಂಡ್ ಕರೆಕ್ಟ್ ಇಟ್. ಓಕೆ, ಇಲ್ಲಿ ನೋಡಿ, ಫಸ್ಟ್ ಒನ್, ಕ್ರಾಸ್ ದ ರೋಡ್ ಅಟ್ ಜೀಬ್ರಾ ಕ್ರಾಸಿಂಗ್. ಓಕೆ, ಇದು ರೈಟ್ ಆದಂತಹ ಸೆಂಟೆನ್ಸ್. ಸೊ ನಾವೇನು ಮಾಡಬೇಕಿಲ್ಲಿ? ರೈಟನ್ನು ಹಾಕಬೇಕು. ಓಕೆ, ಸೆಕೆಂಡ್ ಒನ್ ನೋಡಿ. ಇಫ್ ದೇರ್ ಆರ್ ನೋ ಸಿಗ್ನಲ್ ಲೈಟ್ಸ್ ಯು ಕ್ಯಾನ್ ಕ್ರಾಸ್ ದ ರೋಡ್ ಈವನ್ ವೈಲ್ ದ ವೆಹಿಕಲ್ಸ್ ಆರ್ ಮೂವಿಂಗ್ ಟು ಯುವರ್ ಲೆಫ್ಟ್ ಆರ್ ರೈಟ್. ಓಕೆ, ನೋಡಿ ಇಲ್ಲಿ ದಿಸ್ ಈಸ್ ರಾಂಗ್ ಅಲ್ವಾ. ವೆಹಿಕಲ್ಸ್ ಮೂವ್ ಆಗಬೇಕಾದ್ರೆ ನಾವು ಕ್ರಾಸ್ ಮಾಡಬಾರ್ದು. ವೆಹಿಕಲ್ಸ್ ಅದು ಹಾಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ನೋಡಿ, ಯು ಕ್ಯಾನ್ ಕ್ರಾಸ್ ದ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಈವನ್ ಇಫ್ ದ ಟ್ರೈನ್ ಇಸ್ ಪಾಸಿಂಗ್. ಓಕೆ, ದಿಸ್ ಈಸ್ ಆಲ್ಸೋ ರಾಂಗ್ ಅಲ್ವಾ. ಅಲ್ಲಿ ರೈಲ್ವೆ ಅನ್ನೋದು ಮೂವ್ ಆಗ್ತಿದೆ, ಟ್ರೈನ್ ಅದು ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಕ್ರಾಸ್ ಮಾಡಬಾರ್ದು. ಆ್ಯಂಡ್ ಫೋರ್ತ್ ಒನ್ ನೋಡಿ, ಯು ಶುಡ್ ನಾಟ್ ಪ್ಲೇ ಗೇಮ್ ಆನ್ ದ ರೋಡ್. ಓಕೆ, ದಿಸ್ ಈಸ್ ರೈಟ್. ಓಕೆನಾ. ರೋಡ್ನಲ್ಲಿ ನಾವು ಪ್ಲೇ ಅನ್ನೋದು ಮಾಡಕೂಡ್ದು, ಕರೆಕ್ಟ್ ಅಲ್ವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಯು ಕ್ಯಾನ್ ಬೋರ್ಡ್ ಎ ಮೂವಿಂಗ್ ವೆಹಿಕಲ್ ಆರ್ ಅಲೈಟ್ ಫ್ರಮ್ ಇಟ್. ಓಕೆ, ಫಿಫ್ತ್ ಒನ್ ರಾಂಗ್. ನೆಕ್ಸ್ಟ್ ಒನ್ ನೋಡಿ, ಫಾಲೋ ದ ಕ್ಯೂ ವೈಲ್ ಬೋರ್ಡಿಂಗ್ ಎ ವೆಹಿಕಲ್. ದಿಸ್ ಈಸ್ ರೈಟ್. ಓಕೆನಾ. ನೆಕ್ಸ್ಟ್ ಒನ್ ನೋಡಿ, ಪೆಡಿಸ್ಟ್ರಿಯನ್ ಶುಡ್ ವಾಕ್ ಆನ್ ದ ರೈಟ್ ಸೈಡ್ ಆಫ್ ದಿ ರೋಡ್. ಓಕೆ, ದಿಸ್ ಈಸ್ ರಾಂಗ್. ಪೆಡಿಸ್ಟ್ರಿಯನ್ ಎಲ್ಲಿ ಮೂವ್ ಮಾಡಬೇಕು? ಲೆಫ್ಟ್ ಸೈಡಲ್ಲಿ, ರೋಡ್ಗೆ ಲೆಫ್ಟ್ ಸೈಡಲ್ಲಿ ಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವೇರ್ ಕ್ಯಾನ್ ಯು ಡಿಸ್ಪ್ಲೇ ದ ಫಾಲೋಯಿಂಗ್ ಸಿಗ್ನಲ್ ಬೋರ್ಡ್ ಇನ್ ಯುವರ್ ಲೊಕ್ಯಾಲಿಟಿ? ರೈಟ್. ವೇರ್ ಇಟ್ ಈಸ್ in the space given. One example has been given, observe. Okay,
ನೋಡಿ ಇದು ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಸಿಗ್ನಲ್ಸನ್ನು ಬೋರ್ಡನ್ನು ಹಾಕಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೋಡಿ ಇದು ಯಾವ ಸಿಂಬಲನ್ನು ಶೋ ಮಾಡುತ್ತೆ, ಇದು ಡೋಂಟ್ ಹಾರ್ನ್, ಇದು ಎಲ್ಲಿರುತ್ತೆ, ಸ್ಕೂಲ್ನ ಹತ್ರ ಇರುತ್ತೆ. ಆ್ಯಂಡ್ ದೆನ್ ಈ ಲೆಫ್ಟ್ ಇದು ಗೋ ರೈಟ್. ಆ್ಯಂಡ್ ದೆನ್ ಹಂಪ್ಸ್ ಸಿಂಬಲ್ ಇರ್ಬೋದು, ಟ್ರೈನ್ದು ಇರ್ಬೋದು, ಇನ್ನು ಮೂವ್ ಸ್ಲೋಲಿ ಇರ್ಬೋದು, ಪಾರ್ಕಿಂಗ್ ಇರ್ಬೋದು. ಇದು ಎಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಬೋರ್ಡ್ಗಳನ್ನ ನೀನು ನೋಡಿರ್ತೀಯ ಅಲ್ಲಿ ನೀನಲ್ಲಿ ಬರೀಬೇಕಾಗುತ್ತೆ, ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಓಕೆ ನೆಕ್ಸ್ಟ್ ಪೇಜ್. ಯು ಆಲ್ರೆಡಿ ನೋ ಅಬೌಟ್ ಸಮ್ ಆಕ್ಸಿಡೆಂಟ್ಸ್ ವಿಚ್ ಅಕ್ಕರ್ ಅಟ್ home and schools. For example, if we do not take enough care while using electrical instruments, gas stove, knife, blades, sickles, etc., we have to face danger. Write 5 situations of accident that you know. Write suitable safety measurements to be taken also. Okay. ನಾವು ಸ್ಕೂಲ್ಗಳಲ್ಲಿರ್ಬೋದು ಇಲ್ಲ ಮನೆಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೆಲವಷ್ಟು ಸೇಫ್ಟಿ ಮೆಷರ್ಮೆಂಟ್ಗಳನ್ನು ತೆಗೆದುಕೋಬೇಕು. ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಲ್ವಾ ಸೇಫ್ಟಿ ಮೆಷರ್ಮೆಂಟ್ಸ್ ಅಂದರೆ ಏನು ಅಂತ ಹೇಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಗ್ಯಾಸ್ ಸ್ಟವ್, ನೈಫ್, ಇವುಗಳಿಂದ ನಾವು ಯಾವ ರೀತಿಯಾಗಿ ಸೇಫ್ ಆಗಿರ್ಬೋದು ಅಂತ ಹೇಳಿ ನಾವಿಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಿಚುಯೇಷನ್ಸ್ ಆಫ್ ಆಕ್ಸಿಡೆಂಟಲ್ಲಿ ನಾವು ಕಟಿಂಗ್ ಫಿಂಗರ್ಸ್ ಅಂತ ಇದ್ದರೆ ನಾವೇನು ಬರೀಬೇಕು, ಪ್ರಿಕಾಷನ್ ಏನು ಮಾಡಬೇಕು, ಡೋಂಟ್ ಪ್ಲೇ ವಿತ್ ನೈಫ್ಸ್ ಅಂತ ಹೇಳಿ ಬರೀಬೇಕು. ಹಾಗೆ ಬರ್ನಿಂಗ್ ಆಫ್ ಗ್ಯಾಸ್ ಅಂತ ಹೇಳಿದರೆ ಸ್ವಿಚ್ ಆಫ್ ದಿ ಗ್ಯಾಸ್ ಪ್ರಾಪರ್ಲಿ. ಆ್ಯಂಡ್ ದೆನ್ ಎಲೆಕ್ಟ್ರಿಕ್ ಶಾಕ್ ಇದ್ದರೆ ಏನು ಮಾಡಬೇಕು, ಡೋಂಟ್ ಪ್ಲೇ ವಿತ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಬರೀಬೇಕು. ಓಕೆನಾ. ಆ್ಯಂಡ್ ದೆನ್ ನೈಫ್ ಬ್ಲೇಡ್ಸ್ಗಳ ಜೊತೆ ನಾವು ಏನು ಮಾಡಬೇಕು, ವಿ ಡೋಂಟ್ ಪ್ಲೇ ವಿತ್ ನೈಫ್ ಆ್ಯಂಡ್ ಬ್ಲೇಡ್ಸ್ ಅಂತ ಹೇಳಿ ಬರೀಬೇಕು ಪ್ರಿಕಾಷನ್ಸಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, ಡೂ ಯು ನೋ ದಿಸ್ ಬಸ್ ಡೇ ಹ್ಯಾಸ್ ಬಿನ್ ಸೆಲೆಬ್ರೇಟೆಡ್ ಇನ್ ಬೆಂಗಳೂರು ಟು ಅವಾಯ್ಡ್ ಟ್ರಾಫಿಕ್ ಜಾಮ್ಸ್, ಟು ಸೇವ್ ಫ್ಯೂಯಲ್ ಆ್ಯಂಡ್ ಟು ಅವಾಯ್ಡ್ ಏರ್ ಪೊಲ್ಯೂಷನ್. ಆನ್ ದಟ್ ಡೇ ಮೆನಿ ಪೀಪಲ್ ಹ್ಯಾವಿಂಗ್ ಓನ್ ವೆಹಿಕಲ್ಸ್ ಟ್ರಾವೆಲ್ ಬೈ ಬಸ್. ಓಕೆ, ಬಸ್ ಡೇ ಅಂತ ಹೇಳಿ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದರೆ ಅವಾಯ್ಡ್ ಟ್ರಾಫಿಕ್ ಜಾಮ್, ಹಾಗೆ ಅವಾಯ್ಡ್ ಏರ್ ಪೊಲ್ಯೂಷನ್ ಆ್ಯಂಡ್ ಸೇವ್ ದಿ ಫ್ಯೂಯಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದನ್ನು, ನಮ್ಮ ಫ್ಯೂಯಲನ್ನು ಸೇವ್ ಮಾಡೋದಕ್ಕೆ, ಹಾಗೆ ಏರ್ ಪೊಲ್ಯೂಷನನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಬಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಆನ್ ದಟ್ ಡೇ ಮೆನಿ ಪೀಪಲ್ಸ್, ಆ ದಿನ ಏನು ಮಾಡ್ತಾರೆ, ಮೆನಿ ಪೀಪಲ್ಸ್ ಹ್ಯಾವಿಂಗ್ ಓನ್ ವೆಹಿಕಲ್ಸ್ ಇದ್ದರೂ ಕೂಡ ಅವರು ಟ್ರಾವೆಲ್ ಬೈ ಬಸ್ಸಲ್ಲೇ ಅವರು ಟ್ರಾವೆಲನ್ನು ಮಾಡ್ತಾರೆ. ಓಕೆನಾ. ಸೆಕೆಂಡ್ ಪಾಯಿಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸೆಲೆಬ್ರೇಟ್ಸ್ ರೋಡ್ ಸೇಫ್ಟಿ ವೀಕ್ ಇನ್ ದ ಜನವರಿ ಎವ್ರಿ ಇಯರ್. ಓಕೆ, ರೋಡ್ ಸೇಫ್ಟಿ ವೀಕನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದರೆ ಎವ್ರಿ ಇಯರ್ ಇನ್ ಜನವರಿ. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಇನ್ ಸಿಟೀಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗಿವ್ಸ್ ಟ್ರೈನಿಂಗ್ ಟು ಸ್ಕೂಲ್ ಸ್ಟೂಡೆಂಟ್ಸ್ ಆನ್ ಟ್ರಾಫಿಕ್ ರೂಲ್ಸ್. ಓಕೆ, ಸಿಟೀಸ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾರೆ. ಓಕೆನಾ. ವೆನ್ ರೋಡ್ ಆಕ್ಸಿಡೆಂಟ್ಸ್ ಹ್ಯಾಪನ್, ಫ್ರೀ ಆಂಬ್ಯುಲೆನ್ಸ್ ವೆಹಿಕಲ್ ವಿಯರಿಂಗ್ ನಂಬರ್ 108 ಹ್ಯಾಸ್ ಬೀನ್ ಪ್ರೊವೈಡೆಡ್ ಇನ್ ಅವರ್ ಸ್ಟೇಟ್ ಫಾರ್ ಟೇಕಿಂಗ್ ದ ಅಫೆಕ್ಟೆಡ್ ಟು ಹಾಸ್ಪಿಟಲ್ಸ್ ಫಾರ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್. ಓಕೆ, ನಮಗೆ ಏನಾದರೂ ರೋಡ್ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಏನು ಮಾಡುತ್ತೆ, 108 ಇದು ಆ್ಯಂಬುಲೆನ್ಸ್ ನಂಬರ್ ಫ್ರೀ ಸರ್ವಿಸನ್ನು ಮಾಡುತ್ತೆ. ಅಲ್ಲಿ ಯಾರಾದರೆ ಅಫೆಕ್ಟೆಡ್ ಪರ್ಸನ್ ಇರ್ತಾರೆ ಅವರನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗ್ತಾರೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಸನ್ನು ಕೊಡಿಸ್ತಾರೆ. ಓಕೆನಾ. ಓಕೆ ಚಿಲ್ಡ್ರನ್, ಇವಿಷ್ಟು ಈ ಪಾಠದ ಟ್ರಾಫಿಕ್ ರೂಲ್ಸಿನ ಲೆಸನಿನ ಪಾಯಿಂಟ್ಸ್ ಆಗಿದೆ. ಓಕೆ ಚಿಲ್ಡ್ರನ್, ನಾವು ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಲೆಸನನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ ಚಿಲ್ಡ್ರನ್ಸ್, ನಿಮಗೆ ಈ ಲೆಸನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್